ಕಣ್ಣೊಳಗಡೆ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅದರಿಂದ ದೃಷ್ಟಿನೂ ಕಳ್ಕೋಬಹುದು. ದೃಷ್ಟಿ ಮುಂಚೆ ತರ ಬರೋದಿಲ್ಲ. ಅವ್ರಿಗೆ ಓದ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಬ್ಲರ್ ಇದೆ ವಿಷನ್, ಬರೀ ಕನ್ನಡಕ ಚೇಂಜ್ ಮಾಡ್ಕೊಳ್ತಾರೆ. ಅದರಿಂದ ಕಂಪ್ಲೀಟ್ ಐ ಚೆಕಪ್ ಆಗೋದಿಲ್ಲ. ಶುಗರ್ ಹೇಗೆ ಕಂಟ್ರೋಲ್ ಅಲ್ಲಿ ಇದೆ, ಏರುಪೇರ್ ಆಗ್ತಿದ್ಯಾ, ಸ್ಟೇಬಲ್ ಇದೆಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಏಜ್ ಮ್ಯಾಟರ್ ಆಗ್ತಿಲ್ಲ. ಪ್ರತಿ ವರ್ಷ ಒಂದು ಸರಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ್ಮೇಲೆ 5 ವರ್ಷದವರೆಗೂ ಚಾನ್ಸಸ್ ಆಫ್ ಕಣ್ಣು ಅಫೆಕ್ಟ್ ಆಗೋದು ಕಡಿಮೆ ಇರುತ್ತೆ. 5 ವರ್ಷದ ಒಳಗೆ 25% ಇರುತ್ತೆ. 10 ವರ್ಷಕ್ಕೆ ಅದು 60% ಆಗುತ್ತೆ. 15 ವರ್ಷಕ್ಕೆ 80% ಆಗುತ್ತೆ. ಆ ಥರ ಡ್ಯೂರೇಷನ್ ತುಂಬಾ ಇಂಪಾರ್ಟೆಂಟು. ಕಣ್ಣೊಳಗಡೆ ರಕ್ತಸ್ರಾವ ಆಗಿರೋದು, ಕಣ್ಣಿನ ಮಧ್ಯಭಾಗದಲ್ಲಿ, ರೆಟಿನಾದ ಮಧ್ಯಭಾಗದಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್, ನೀರು ತುಂಬಿಕೊಳ್ಳಿಕ್ಕೆ ಶುರು ಆಗುತ್ತೆ. ಸಡನ್ ಆಗಿ ದೃಷ್ಟಿ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ರೆಟಿನಲ್ ಬ್ಲಡ್ ವೆಸಲ್ಸ್ ಇಂದ ಲೀಕೇಜ್ ಆಗ್ಬಹುದು. ಮುಂಚಿನ ಹಾಗೆ ದೃಷ್ಟಿ ಬರೋದು ತುಂಬಾ ಚಾನ್ಸಸ್ ಕಡಿಮೆ. ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ, ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ, ಸ್ಕಾರ್ ಆಗ್ಬಿಡುತ್ತೆ. ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಈ ಡಯಾಬಿಟಿಕ್ ರೆಟಿನೋಪತಿ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಹೇಗೆ ಈಗ ನಮ್ಮ ಹಾರ್ಟ್ ಇಂದ ರಕ್ತನಾಳಗಳು ಬ್ಲಾಕ್ ಆಗತ್ತಲ್ಲ, ಹೈಪರ್ ಲಿಪಿಡಿಮಿಯಾ, ಹೆಚ್ಚು ಕೊಲೆಸ್ಟ್ರಾಲ್ ಇಂದ, ಅದೇ ತರ ಕಣ್ಣಿನ ರಕ್ತನಾಳಗಳು ಬ್ಲಾಕ್ ಆಗ್ಬೋದು. ಡ್ರೈವ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಬಲ್ಬ್ ನೋಡಿದ್ರೆ ರೈನ್ಬೋ ತರ ಕಲರ್ಸ್ ಕಾಣುತ್ತೆ, ಗ್ಲೇರ್ ಇರುತ್ತೆ, ಡಬಲ್ ಕಾಣೋ. ಬೇಗ ಬಂದು ಚೆಕ್ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಇಂಪ್ರೂವ್ ದೇರ್ ವಿಷನ್, ವಿ ಕ್ಯಾನ್ ಮೇಂಟೈನ್ ದ ವಿಷನ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ಡಯಾಬಿಟಿಸ್ ನಮ್ಮ ದೇಹದ ಬೇರೆ ಬೇರೆ ಅಂಗಗಳಿಗೆ ನಾವು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೇಳಿರ್ತೀವಿ. ಆದರೆ ಯಾವ ರೀತಿಯಾಗಿ ಡಯಾಬಿಟಿಸ್ ಕಣ್ಣಿನ ಮೇಲೆ ಎಫೆಕ್ಟನ್ನು ಮಾಡುತ್ತೆ, ಈ ಮಧುಮೇಹ ಅದರ ಜೊತೆಗೆ ಕಣ್ಣಿಗೆ ಇರುವಂತಹ ಸಂಬಂಧ ಏನು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಧ್ಯಾ ES, ಕನ್ಸಲ್ಟೆಂಟ್ ಆಪ್ಥಲ್ಮಾಲಜಿಸ್ಟ್, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕನಕಪುರ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಡಯಾಬಿಟಿಸ್ ಅಂದ ತಕ್ಷಣ ನಾವು ಯೂಶಲ್ ಆಗಿ ಯೋಚನೆ ಮಾಡ್ತೀವಿ ಡಯಾಬಿಟಿಸ್ ನಮ್ಮ ಬೇರೆ ಬೇರೆ ಭಾಗಕ್ಕೆ, ಅಂದರೆ ದೇಹದ ಬೇರೆ ಬೇರೆ ಭಾಗಕ್ಕೆ, ಹಾರ್ಟ್ ಆಗಿರ್ಬೋದು ಅಥವಾ ಕಿಡ್ನಿಗೇನೋ ಎಫೆಕ್ಟ್ ಮಾಡುತ್ತೆ ಅಂತ. ಆದರೆ ಕಣ್ಣಿನ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡ್ಲಿಕ್ಕಿದ್ದೀವಿ. ಸೊ ಈ ಮಧುಮೇಹ ಅಥವಾ ಡಯಾಬಿಟಿಸ್, ಶುಗರ್ ಅಂತ ನಾವೇನು ಕರಿತೀವಿ, ಇದಕ್ಕೂ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಇರುವಂಥ ಸಂಬಂಧ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಮಧುಮೇಹ ಈಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಎವ್ರಿಬಡಿ ಇನ್ಕ್ಲೂಡಿಂಗ್ ರೂರಲ್ ಆ್ಯಂಡ್ ಅರ್ಬನ್ ಪಾಪ್ಯುಲೇಷನಲ್ಲಿ ಮಧುಮೇಹ ಕಾಯಿಲೆ ಕಾಮನ್ ಆಗಿರೋದ್ರಿಂದ, ಆ್ಯಂಡ್ ಅದು ಹೇಗೆ ಬೇರೆ ಬೇರೆ ಭಾಗ, ಹಾರ್ಟು, ಕಿಡ್ನಿ ಅಫೆಕ್ಟ್ ಮಾಡುತ್ತೋ ಅದೇ ರೀತಿ ಕಣ್ಣನ್ನು ಅಫೆಕ್ಟ್ ಮಾಡುತ್ತೆ. ಸೊ ಮಧುಮೇಹ ಕಣ್ಣಿನ ಕಾಯಿಲೆ ಅಂತ ಕರಿತೀವಿ. ಸೊ ಬೇಸಿಕಲಿ ಮಧುಮೇಹದಲ್ಲಿ ಕಣ್ಣಿನ ಅಕ್ಷಿಪಟಲ, ರೆಟಿನಾ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಸೊ ಮೈಲ್ಡ್ ಸ್ಟೇಜ್, ಮಾಡ್ರೇಟ್ ಸ್ಟೇಜ್, ಸಿವಿಯರ್ ಸ್ಟೇಜ್ ಅಂತ ಹೇಳ್ತೀವಿ. ಯಾಕೆ ಮಧುಮೇಹ ರೆಟಿನೋಪತಿ, ಮಧುಮೇಹ ಕಣ್ಣಿನ ಕಾಯಿಲೆಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಅದರಲ್ಲಿ ಏನು ರೋಗ ಲಕ್ಷಣಗಳು ಇರೋದಿಲ್ಲ, ಸಿಂಪ್ಟಮ್ಸ್ ಇರೋದಿಲ್ಲ. ಹಾಗಾಗಿ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಕಾಂಪ್ರಹೆನ್ಸಿವ್ ಐ ಚೆಕಪ್, ಆ್ಯನ್ಯುವಲ್ ಐ ಚೆಕಪ್ ಅಂತ ಹೇಳ್ತೀವಿ. ಪ್ರತಿ ವರ್ಷ ಒಂದು ಸರಿ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ್ಮೇಲೆ ಕಣ್ಣಿನ ಚೆಕಪ್ ಕಂಪಲ್ಸರಿ ಮಾಡಲೇಬೇಕು. ಓಕೆ. ಈಗ ಡಯಾಬಿಟೀಸ್ ಅಂದ ತಕ್ಷಣ ಇದರಲ್ಲಿ 2 ಟೈಪ್ಸ್ ನೋಡ್ತೀವಿ ನಾವು, ಟೈಪ್ 1 ಡಯಾಬಿಟೀಸ್ ಹಾಗೇನೆ ಟೈಪ್ 2 ಡಯಾಬಿಟೀಸ್ ಅಂತ. ಸೊ ಕಣ್ಣಿನ ಮೇಲೆ ಯಾವ ಡಯಾಬಿಟೀಸ್ ಪರ್ಟಿಕ್ಯುಲರ್ಲಿ ಎಫೆಕ್ಟ್ ಮಾಡುತ್ತೆ ಅಂತ? ಇಲ್ಲ, ಟೈಪ್ 1, ಟೈಪ್ 2 ಎರಡೂ ಡಯಾಬಿಟಿಸು ಕಣ್ಣಿನ ರೆಟಿನೋಪತಿ ಕಾಸ್ ಮಾಡುತ್ತೆ. ಓಕೆ. ಬಟ್ ಡ್ಯೂರೇಷನ್ ಆಫ್ ಡಯಾಬಿಟಿಸ್ ತುಂಬ ಇಂಪಾರ್ಟೆಂಟು. ಟೈಪ್ 1 ಡಯಾಬಿಟಿಸ್ ಯೂಶುವಲಿ ಇನ್ಸುಲಿನ್ ಡಿಪೆಂಡೆನ್ಸಿ ಇರುತ್ತೆ, ಬೇಗ ಕಂಡುಹಿಡಿತೀವಿ. ಹಾಗಾಗಿ ಚಾನ್ಸಸ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಅದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅಂದ್ರೆ ಅದು ಮಕ್ಕಳಲ್ಲಿ ಕಾಮನ್, ಡೆವಲಪ್ಮೆಂಟಲ್, ಎಸ್ ಹೌದು, ಬೇಗನೆ ಕಾಣಿಸ್ಕೋಬಹುದು. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಯೂಶುವಲಿ ಜೆನೆಟಿಕ್ ಹಿಸ್ಟ್ರಿ ಇರುತ್ತೆ, ಬೇಗನೆ ಕಾಣಿಸ್ಕೊಳ್ಬಹುದು. ಸೊ ಡಯಾಬಿಟಿಸ್ ಬಂದ ಮೇಲೆ ವಿತಿನ್ 5 ಇಯರ್ಸ್, 5 ವರ್ಷದವರೆಗೂ ಚಾನ್ಸಸ್ ಆಫ್ ಕಣ್ಣು ಅಫೆಕ್ಟ್ ಆಗೋದು ಕಡಿಮೆ ಇರುತ್ತೆ. 5 ವರ್ಷದ ಒಳಗೆ 25% ಇರುತ್ತೆ. 10 ವರ್ಷಕ್ಕೆ ಅದು 60% ಆಗುತ್ತೆ. 15 ವರ್ಷಕ್ಕೆ 80% ಆಗುತ್ತೆ. ಆ ಥರ ಡ್ಯೂರೇಷನ್ ತುಂಬ ಇಂಪಾರ್ಟೆಂಟು. ಟೈಪ್ 1 ಆಗಲಿ ಟೈಪ್ 2 ಆಗಲಿ ಎರಡರಲ್ಲೂ ಡ್ಯೂರೇಷನ್ ಆಫ್ ಡಯಾಬಿಟಿಸು ಮತ್ತು ಶುಗರ್ ಹೇಗೆ ಕಂಟ್ರೋಲಲ್ಲಿ ಇದೆ, ಏರುಪೇರ್ ಆಗ್ತಿದೆಯಾ, ಸ್ಟೇಬಲ್ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಟೈಪ್ 1, ಟೈಪ್ 2 ಇಬ್ಬರಲ್ಲೂ ಡಯಾಬಿಟಿಕ್ ರೆಟಿನೋಪತಿ ಕಾಣಿಸ್ಕೊಳ್ಬೋದು. ಯಾರಿಗೆ ಬೇಗ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಅವ್ರ ಶುಗರ್ ಹೇಗೆ ಕಂಟ್ರೋಲಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಕ್ಕಳಲ್ಲೂ ಕೂಡ ಈ ಪ್ರಾಬ್ಲಮ್ ಬಂದಿರೋದನ್ನ ನೋಡಿರ್ತೀರಾ? ಅಂದ್ರೆ ಟೈಪ್ 1 ಡಯಾಬಿಟಿಸ್ ಬಂದು ಎಫೆಕ್ಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆಯಾ? ಇದೆ. ಸೊ ಡ್ಯೂರೇಷನ್ ಆಫ್ ದ ಡಯಾಬಿಟಿಸ್, ಈಗ ಸಪೋಸ್ ತುಂಬ ಯಂಗ್ ಏಜಲ್ಲಿ ಇಲ್ಲ ಅಂದ್ರೂ 30 to 40 ಏಜಲ್ಲಿ
ವಿ ಹ್ಯಾವ್ ಸೀನ್ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣೊಳಗಡೆ ರಕ್ತಸ್ರಾವ ಆಗಿರೋದು, ಸರ್ಜರಿ ಬೇಕಾಗಿರುವಂಥ ಸ್ಟೇಜಸ್ಸು ನಾವು ನೋಡಿದ್ದೀವಿ. ಅವ್ರಿಗೆ ಯಾಕೆ ಅಂತಂದರೆ, ಒಂದು ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ವೆರಿ ಕಾಮನ್ ಟು ಹ್ಯಾವ್ ಆಲ್ ದೀಸ್ ಪ್ರಾಬ್ಲಮ್ಸ್. ಶುಗರ್ ಕಂಟ್ರೋಲಲ್ಲಿ ಇದೆ ಅಂದರೆ, ಈಗ ಡಯಾಬಿಟಿಸ್ ಬೇಗ ಬಂದಿದ್ರೂ ಕೂಡ ಕೆಲವರಿಗೆ ಏನು ಸಿಂಪ್ಟಮ್ಸ್ ಇರ್ಲಿರ ಇರ್ಬೋದು, ಅವ್ರಿಗೇನು ತೊಂದರೆ ಆಗ್ದಿರ ಇರ್ಬೋದು. ಸೊ ನಾನು ಹೇಳ್ದಾಗೆ ಮೋರ್ ದ್ಯಾನ್ 5 years ಇದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಡಯಾಬಿಟಿಕ್ ರೆಟಿನೋಪತಿ ಡೆವಲಪ್ ಆಗಕ್ಕೆ. ಸೊ 5 years ಆದ ನಂತರ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ 5 years ಅಲ್ಲಿ ಶುಗರ್ ಚೆನ್ನಾಗಿ ಕಂಟ್ರೋಲಲ್ಲಿ ಇದ್ರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಬೇಸಿಕಲಿ ಇವಾಗ ಶುಗರ್ ಕಂಟ್ರೋಲಲ್ಲಿ ಇತ್ತು ಆದರೂ ನನಗೆ ಹೀಗಾಯಿತು ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ. ಸೊ ಅದೂ ಒಂದು ರೀಸನ್ನು. ಈಗ 5 ವರ್ಷದ ಮೇಲೆ ಇರೋರಿಗೆ ಶುಗರ್ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಕೂಡ ಬರಬಹುದು, ಬಟ್ ಹಾಗಂತ ಕಂಟ್ರೋಲಲ್ಲಿ ಇಟ್ಕೋಬಾರ್ದು ಅಂತ ಏನಿಲ್ಲ. ಕಂಟ್ರೋಲಲ್ಲಿ ಇದ್ದಷ್ಟು ರಿಸ್ಕ್ ಆಫ್ ಪ್ರೋಗ್ರೆಷನ್ ಕಡಿಮೆ ಆಗುತ್ತೆ. ಓಕೆ, ಅಂದ್ರೆ ಕಂಟ್ರೋಲ್ ಅಲ್ಲಿ ಇದ್ರೂ ಅದು ಹೇಗೆ ಬರೋದಕ್ಕೆ ಸಾಧ್ಯ? ಯಾಕೆ ಅಂದ್ರೆ ಎಷ್ಟು ವರ್ಷದಿಂದ ಶುಗರ್ ಇದೆ ಅನ್ನೋದಕ್ಕೆ ರೆಟಿನಾ ಅಲ್ಲಿ ಸ್ಮಾಲ್ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯೂರೇಷನ್ ಆಫ್ ಡಯಾಬಿಟಿಸ್ ಅಂದ್ರೆ ಕ್ರಾನಿಕ್ ಸ್ಟ್ರೆಸ್ ಆಗುತ್ತೆ ರೆಟಿನಾ ಬ್ಲಡ್ ವೆಸಲ್ಸ್ಗೆ. ಕ್ರಾನಿಕ್ ಸ್ಟ್ರೆಸ್ ಆದಾಗ ಅದರಿಂದ ಲೀಕೇಜ್ ಸ್ಟಾರ್ಟ್ ಆಗಿ ರೆಟಿನೋಪತಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಕಣ್ಣಿನ ಮಧ್ಯಭಾಗದಲ್ಲಿ, ರೆಟಿನಾದ ಮಧ್ಯಭಾಗದಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್, ನೀರು ತುಂಬಿಕೊಳ್ಳಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅವಾಗ ಅವ್ರಿಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಸೊ ಆದ್ರೂನು ಈಗ ನಾವು ಎರಡೂ ತರ ನೋಡಿದೀವಿ. ಕಂಟ್ರೋಲಲ್ಲಿ ಇದ್ದವ್ರಿಗೂ ವಿ ಹ್ಯಾವ್ ಸೀನ್ ಡಯಾಬಿಟಿಕ್ ರೆಟಿನೋಪತಿ, ಇಲ್ಲ ಅಂದವ್ರಿಗೂ ನೋಡಿದೀವಿ. ಸೊ ಹಾಗಾಗಿ ಕಂಟ್ರೋಲೂ ಇಂಪಾರ್ಟೆಂಟು, ಡ್ಯೂರೇಷನ್ ಆಫ್ ಡಯಾಬಿಟಿಸು ಇಂಪಾರ್ಟೆಂಟು. ಬಟ್ ಆದರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಈಗ ಸಪೋಸ್ ಡಯಾಬಿಟಿಸ್ ಡಿಟೆಕ್ಟ್ ಆದ ತಕ್ಷಣನೇ ಅವ್ರ ಕಣ್ಣಿನ ಚೆಕಪ್ಪಿಗೆ ಬಂದರೆ ನಾವು ವಿ ಕ್ಯಾನ್ ಜಸ್ಟ್ ಡಿಟೆಕ್ಟ್ ಅಟ್ ಅರ್ಲಿ ಸ್ಟೇಜ್, ಮತ್ತು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಅವ್ರನ್ನ ಡಯಾಬಿಟಾಲಜಿಸ್ಟ್ಗೆ ರೆಫರ್ ಮಾಡಿ ವಿ ಕ್ಯಾನ್ ಗಿವ್ ದ ಪ್ರಾಪರ್ ಟ್ರೀಟ್ಮೆಂಟ್. ಆಗ ಮುಂದಕ್ಕೆ ಪ್ರೋಗ್ರೆಸ್ ಆಗದಿರೋ ತಡೆಗಟ್ಟಬಹುದು. ಅದಕ್ಕೇನೆ ಡಯಾಬಿಟಿಸ್ ಡಿಟೆಕ್ಟ್ ಆದ ತಕ್ಷಣ ಅವರು ಐ ಚೆಕಪ್ ಮಾಡಿಸ್ಕೋಬೇಕು. ಅಂದ್ರೆ ಅದು ಯಾವ ಏಜ್ ಅಲ್ಲಾದ್ರೂ ಯಾವ ಏಜ್ ಅಲ್ಲಾದ್ರೂ ಮಾಡಿಸ್ಕೋಬೇಕು. ಹೌದು, ಒಂದು ಸರಿ ಶುಗರ್ ಇದೆ, ಡಯಾಬಿಟಿಸ್ ಇದೆ ಅಂದ ತಕ್ಷಣ ಕಂಪ್ಲೀಟ್ ರೆಟಿನಾ ಚೆಕಪ್ ಮಾಡಬೇಕು. ಅದಾದ್ಮೇಲೆ ಪ್ರತಿ ವರ್ಷ ಮಾಡಬೇಕಾಗತ್ತೆ. ಆಲ್ರೆಡಿ ಅವ್ರಿಗೆ ಡಯಾಬಿಟಿಸ್ ಸಿಂಪ್ಟಮ್ಸ್ ಇದೆ ಅಂದರೆ ಪ್ರತಿ 6 ತಿಂಗಳಿಗೊಂದ್ಸರಿ ಚೆಕ್ ಮಾಡಬೇಕಾಗತ್ತೆ. ಆಲ್ರೆಡಿ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ ಅಂದರೆ ಪ್ರತಿ 2 ರಿಂದ 3 ತಿಂಗಳಿಗೊಂದ್ಸರಿ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಓಕೆ, ನೀವು ಹೇಳಿದ್ರಿ ಡಾಕ್ಟರ್, ಈಗ 5 years ಆದಮೇಲೆ ಚಾನ್ಸಸ್ ಜಾಸ್ತಿ ಇರುತ್ತೆ ಡಯಾಬಿಟಿಕ್ ರೆಟಿನೋಪತಿ ಆಗೋದಕ್ಕೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಒಂದು ಪರ್ಸನಿಗೆ ಡಯಾಬಿಟಿಸ್ ಡಿಟೆಕ್ಟ್ ಆಯಿತು, ಅದಾಗಿ ಸ್ವಲ್ಪ ಟೈಮ್ ಆದಮೇಲೆ ಅದು ಅನ್ಕಂಟ್ರೋಲ್ಡ್ ಆಯಿತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಂದರೆ 5 ವರ್ಷ ಆಗಿಲ್ಲ ಬಟ್ ಅನ್ಕಂಟ್ರೋಲ್ಡ್ ಇದೆ ಅಂದಾಗ ಚಾನ್ಸಸ್ ಇರುತ್ತೆ. ಹೌದು, ಖಂಡಿತ ಬರುತ್ತೆ. ನಾನು ಹೇಳಿದಾಗೆ ರೆಟಿನಲ್ಲಿ ಸ್ಮಾಲ್ ಬ್ಲಡ್ ವೆಸಲ್ಸ್ ಇರುತ್ತಲ್ವಾ, ಅದಕ್ಕೆ ತುಂಬ ಹೈಪಾಕ್ಸಿ ಅಂತ ಹೇಳ್ತೀವಿ. ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿ, ಸೊ ಇಟ್ ವಿಲ್ ಗೋ ಫಾರ್ ಇಶ್ಕಿಮಿಯಾ. ಅಂದರೆ ಬ್ಲಡ್ ಸಪ್ಲೈ ಇಲ್ಲ ಅಂದರೆ ರೆಟಿನಾ ಇಸ್ ಕನೆಕ್ಟೆಡ್ ಟು ದ ಬ್ರೈನ್, ವೆರಿ ಸೆನ್ಸಿಟಿವ್. ಸೊ ಇಮಿಡಿಯೇಟ್ಲಿ ರೆಟಿನಲ್ ಸೆಲ್ಸ್ ಡೆತ್ ಆಗೋ ಚಾನ್ಸ್ ಇರುತ್ತೆ. ಸೊ ರೆಟಿನಲ್ ಬ್ಲಡ್ ವೆಸಲ್ಸ್ ಇಂದ ಲೀಕೇಜ್ ಆಗ್ಬೋದು. ಲೀಕೇಜ್ ಆದ ನಂತರ ಫ್ಲೂಯಿಡ್ ಅಕ್ಯುಮುಲೇಟ್ ಆಗ್ಬೋದು, ಮತ್ತು ಹೊಸ ರಕ್ತನಾಳಗಳು ಬೆಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದನ್ನು ನಿಯೋವ್ಯಾಸ್ಕ್ಯುಲರೈಸೇಷನ್ ಅಂತ ಹೇಳ್ತೀವಿ. ಆ ಹೊಸ ರಕ್ತನಾಳಗಳು ತುಂಬ ಸ್ಟ್ರಾಂಗ್ ಇರೋದಿಲ್ಲ. ಹಾಗಾಗಿ ಸಡನ್ ಚಾನ್ಸಸ್ ಆಫ್ ಬ್ಲೀಡಿಂಗ್, ಸೊ ಸಡನ್ ಆಗಿ ದೃಷ್ಟಿ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಕಣ್ಣೊಳಗಡೆ ವಿಟ್ರಿಯಸ್ ಹೆಮೊರೇಜ್ ಅಂತ ಹೇಳ್ತೀವಿ. ಅದು ಆಗೋದ್ರಿಂದ ಅವ್ರಿಗೆ ಸಡನ್ ಆಗಿ ದೃಷ್ಟಿ ಕಡಿಮೆ ಆಗ್ಬೋದು. ಸೊ ವಿತಿನ್ 5 years ಕೂಡ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ರಿಸ್ಕ್ ಇದ್ದೇ ಇರುತ್ತೆ ಅಡ್ವಾನ್ಸ್ಡ್ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಆಗಲಿಕ್ಕೆ. ಓಕೆ, ಹಾಗಿದ್ರೆ ಸಿಂಪ್ಟಮ್ಸ್ ಯಾವ ಸ್ಟೇಜಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ? ನೀವು ಹೇಳಿದ್ರಿ ಸ್ಟೇಜಸ್ ಕೂಡ ಇರುತ್ತೆ ಇದಕ್ಕೆ ಅಂತ. ಈಗ ಇನಿಷಿಯಲಿ ಗೊತ್ತಾಗೋದಿಲ್ಲ. ಅದಕ್ಕೇನೆ ಡಯಾಗ್ನೋಸಿಸ್ ಆದ ತಕ್ಷಣ ಕಣ್ ಚೆಕಪ್ ಮಾಡಿಸ್ಕೋಬೇಕು. ಈಗ ಮೈಲ್ಡ್ NPD ಇದಕ್ಕೆ 2 ಥರ ಇರುತ್ತೆ. ನಾನ್ ಪ್ರೊಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ, ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ 2 ಥರ ಇರುತ್ತೆ. ಸೊ ಈ NPDR ಅನ್ನೋ ಇದರಲ್ಲಿ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ PDR ಅಂದ ತಕ್ಷಣ ದೃಷ್ಟಿ ಅವ್ರಿಗೆ ಕಡಿಮೆ ಆಗುತ್ತೆ, ಅವರೇ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಳ್ತಾರೆ. ಈಗ ಮೈಲ್ಡ್ ಮಾಡ್ರೇಟ್ ಸ್ಟೇಜಲ್ಲಿ ಸೆಂಟ್ರಲ್ ರೆಟಿನಾ ಅಂದರೆ ಕೇಂದ್ರ ರೆಟಿನಾ ಅಫೆಕ್ಟ್ ಆದರೆ ಸಿಂಪ್ಟಮ್ಸ್ ಬರುತ್ತೆ. ಅವ್ರಿಗೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ, ವಿಷನ್ ಬ್ಲರ್ ಆಗುತ್ತೆ. ಸೊ ದೇ ವಿಲ್ ಓನ್ಲಿ ಕಂಪ್ಲೇನ್, ಅವರೇ ಬರ್ತಾರೆ ಹಾಸ್ಪಿಟ್ಲಿಗೆ. ಬಾಹ್ಯ ರೆಟಿನಾ ಅಂದರೆ ಪೆರಿಫೆರಲ್ ರೆಟಿನಾ ಅಫೆಕ್ಟ್ ಆಯಿತು ಅಂದರೆ ಏನು ಸಿಂಪ್ಟಮ್ಸ್ ಇರಲ್ಲ. ಅವರು ಡಯಾಬಿಟಿಸ್ ಇದೆ ಅಂತ ಅವರೇ ಬಂದು ಚೆಕ್ ಮಾಡಿಸ್ಕೋಬೇಕು. ಓಕೆ ಡಾಕ್ಟರ್, ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಯಾವ ಏಜ್ ಗ್ರೂಪ್ ಅವರಲ್ಲಿ ಈ ಥರ ಕಂಡೀಷನ್ಸನ್ನು ಹೆಚ್ಚಾಗಿ ನೋಡಿದ್ದೀರಾ ನೀವು ಅಂತ? ನಾರ್ಮಲಿ 40 ವರ್ಷ ಆದಮೇಲೆ ಡಯಾಬಿಟಿಸ್ ಇಸ್ ವೆರಿ ಕಾಮನ್. ಏಜ್ ಆಗ್ತಾ ರಿಸ್ಕ್ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದೇ ಈಗ ಡಯಾಬಿಟಿಸಲ್ಲಿ ಏನಾಗುತ್ತೆ ಅಂದರೆ ಏಜು ಮ್ಯಾಟರ್ ಆಗ್ತಿಲ್ಲ. ನಿಮಗೆ ಡಯಾಗ್ನೋಸಿಸ್ ಆದ ತಕ್ಷಣವೇ ನೀವು ಬರಬೇಕು ಚೆಕಪ್ಪಿಗೆ, ಎದರ್ ಇಟ್ ಈಸ್ ಯಂಗರ್ ಏಜ್ ಆರ್ ಓಲ್ಡರ್ ಏಜ್. ಸೊ 50 ವರ್ಷ ಮೇಲ್ಪಟ್ಟವ್ರಿಗೆ ಇನ್ನೂ ರಿಸ್ಕ್ ಇರುತ್ತೆ, ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಒಂದು ಸರಿ ಡಯಾಬಿಟಿಸ್ ಇದೆ ಅಂದಾಗ
ಇನಿಷಿಯಲಿ ಒಂದು ಕಣ್ ಚೆಕಪ್ ಮಾಡಿಸ್ಕೋಬೇಕು, ಕಂಪ್ಲೀಟ್ ರೆಟಿನಾ ಎವ್ಯಾಲ್ಯೂಯೇಷನ್. ಅದಾದಮೇಲೆ ವರ್ಷಕ್ಕೊಂದ್ಸರಿ ಮಾಡಿಸ್ಕೋಬೇಕು. ಮತ್ತು ಏನಾದರೂ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂದರೆ 6 ತಿಂಗಳಿಗೊಂದ್ಸರಿ ಮಾಡಿಸ್ತಾ ಇರಬೇಕು. ಲೈಫ್ ಲಾಂಗ್ ದೇ ಶುಡ್ ಕೀಪ್ ಚೆಕಿಂಗ್. ಒಂದ್ಸರಿ ಮಾಡಿಸಿ ಇವಾಗಿಲ್ಲ ನನಗೆ ಇನ್ನು ಬರೋಲ್ಲ ಅಂತ ಹೇಳಾಗಿಲ್ಲ. ಸೊ ಮತ್ತೆ ಬರಬೇಕಾಗತ್ತೆ ಅವರು. ಎವ್ರಿ 6 ಮಂತ್ಸ್ ಚೆಕ್ ಮಾಡ್ತಾನೆ ಇರಬೇಕು, ಲೈಫ್ ಲಾಂಗ್. ಓಕೆ ಓಕೆ. ಸೊ ಈಗ ನಮ್ಮ ಇಂಡಿಯಾನ ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಜನರಲ್ಲಿ ಡಯಾಬಿಟಿಸ್, ಈ ಮಧುಮೇಹ ಹೆಚ್ಚಾಗ್ತಾನೆ ಇದೆ. ಸೊ ಡಯಾಬಿಟಿಸ್ ಇದ್ದವರಿಗೆ ಆಬ್ವಿಯಸ್ಲಿ ಕಣ್ಣಿನ ಸಮಸ್ಯೆ ಬರುತ್ತೆ ಅಂದಾಗ, ಸೊ ಇಯರ್ ಬೈ ಇಯರ್ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ಒಂದು ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಾ, ಹೇಗೆ? ಆಗ್ತಿದೆ. ಕಂಟ್ರೋಲಲ್ಲಿ ಇದ್ರೆ ಕಡಿಮೆ ಚಾನ್ಸಸ್ ಇರುತ್ತೆ, ಕಂಟ್ರೋಲಲ್ಲಿ ಇಲ್ಲ ಅಂದರೆ ರಿಸ್ಕ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅದಕ್ಕೇನೆ ಸಿಂಪ್ಟಮ್ಸ್ ಇರಲ್ಲ, ಆದ್ರಿಂದ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಅವರು ಕಣ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ಓಕೆ. ಒಂದ್ ವೇಳೆ ಡಿಲೇ ಆಯ್ತು ಅಂತ ಹೇಳಿದ್ರೆ ಏನಾದರೂ ಸಮಸ್ಯೆ ಆಗುತ್ತೆ? ಹೌದು, ಖಂಡಿತ ಆಗುತ್ತೆ. ಡಿಲೇ ಆಯಿತು ಅಂದರೆ ಇದೇ ಥರ PDR ಸ್ಟೇಜ್ಗೆ ಹೋಗ್ತಾರೆ ಅವರು. ಆಗ ಕಣ್ಣೊಳಗಡೆ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅದರಿಂದ ದೃಷ್ಟಿನೂ ಕಳ್ಕೊಬೋದು. ಯಾಕಂದರೆ ಸರ್ಜರಿ ಆದಮೇಲೆ ಕೂಡ ಆ ಥರ ಕಂಡೀಷನ್ಸ್ಗೆ ದೃಷ್ಟಿ ಮುಂಚೆ ಥರ ಬರೋದಿಲ್ಲ, ಏನಿದೆಯೋ ಅದನ್ನಷ್ಟೇ ಉಳಿಸ್ಕೊಳ್ಳೋ ಅಂಥ ಸ್ಟೇಜಿಗೆ ಬಂದ್ಬಿಡುತ್ತೆ. ಹಾಗಾಗಿ PDR ಸ್ಟೇಜಲ್ಲಿ ತುಂಬ ಜನರಿಗೆ ದೃಷ್ಟಿ ಮುಂಚೆ ಹೇಗಿತ್ತು ಫುಲ್ ವಿಷನ್ ಬರೋದಿಲ್ಲ ಸರ್ಜರಿ ಆದಮೇಲೆ ಕೂಡ. ಅದಕ್ಕೇನೆ ಅರ್ಲಿ ಸ್ಟೇಜಸ್ಸಲ್ಲೇ ಸಿಂಪ್ಟಮ್ಸ್ ಇಲ್ಲ ಅಂದರೂ ಚೆಕ್ ಮಾಡಿಸ್ಕೊಳ್ಳಿ ಅಂತ ವಿ ಇನ್ಸಿಸ್ಟ್. ಸೊ ಈಗ ಒಂದ್ಸರಿ ರೆಟಿನಾ ಸರ್ಜರಿ ಆದಮೇಲೂ ಕೂಡ ಅವರಿಗೆ ಮುಂಚಿನ ಹಾಗೆ ದೃಷ್ಟಿ ಬರೋದು ತುಂಬ ಚಾನ್ಸಸ್ ಕಡಿಮೆ. ಯಾಕಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ, ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ, ಸ್ಕಾರ್ ಆಗಿಬಿಡುತ್ತೆ. ಹಾಗಾಗಿ ಇಟ್ಸ್ ಬೆಟರ್ ಬೇಗ ಚೆಕ್ ಮಾಡಿಸ್ಕೊಂಡು ಆ್ಯನ್ಯುವಲ್ ಕಾಂಪ್ರಹೆನ್ಸಿವ್ ಐ ಚೆಕಪ್ ಮಾಡಿಸ್ಕೊಳ್ಳೋದು ವೆರಿ ಗುಡ್. ಓಕೆ. ಸೊ ಡಯಾಬಿಟಿಸ್ ಜೊತೆಗೆ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದಾಗ ಅದು ಮತ್ತೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕಾಗತ್ತಾ? ಹೌದು, ಖಂಡಿತ. ನೆಫ್ರೋಪತಿ ಅಂದರೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಈ ಡಯಾಬಿಟಿಕ್ ರೆಟಿನೋಪತಿ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಅಂದ್ರೆ ಯಾಕೆ, ಹೇಗೆ ಅಂತ? ಇಟ್ ಈಸ್ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ತರ ಅಷ್ಟೇನೆ. ಅಂದ್ರೆ ಈಗ ಡಯಾಬಿಟಿಸ್ ಇದ್ದಾಗ ಅವರಿಗೆ ಕಿಡ್ನಿ ಮೇಲೂ ಎಫೆಕ್ಟ್ ಆಗುತ್ತೆ? ಹೌದು, ಡೈರೆಕ್ಟ್ ರಿಲೇಷನ್ ಏನು ಇರೋದಿಲ್ಲ. ಡಯಾಬಿಟಿಸ್ ಇರೋರಿಗೆ ಕೊಲೆಸ್ಟ್ರಾಲು, BP ಮತ್ತೆ ಕಿಡ್ನಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಅಂದ್ರೆ ದಟ್ ಆಲ್ಸೋ ಇಟ್ಸ್ ಲೈಕ್ ಶುಗರ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಅಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಅಷ್ಟೇ. ಸೊ ರೆಟಿನಾಗೆ ಅಂತ ಡೈರೆಕ್ಟ್ ರಿಲೇಷನ್ ಏನಿರಲ್ಲ, ಅವ್ರಿಗೆ ಪ್ರೋಗ್ರೆಷನ್ ಫಾಸ್ಟ್ ಆಗಿ ಆಗುತ್ತೆ ನೆಫ್ರೋಪತಿ ಇರೋರಿಗೆ. ಓಕೆ. ಸೊ ಡಯಾಬಿಟಿಸ್ ಇದ್ದವ್ರಿಗೆ ಕಿಡ್ನಿ ಸಮಸ್ಯೆನೂ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಆ ಕಿಡ್ನಿ ಪ್ರಾಬ್ಲಮ್ಗೂ ಕಣ್ಣಿಗೂ ಡೈರೆಕ್ಟ್ ರಿಲೇಷನ್, ದೇರ್ ಇಸ್ ನೋ ಡೈರೆಕ್ಟ್ ಕನೆಕ್ಷನ್, ಬಟ್ ವಿ ಹ್ಯಾವ್ ಸೀನ್ ಫಾಸ್ಟರ್ ಪ್ರೋಗ್ರೆಷನ್. ನೆಫ್ರೋಪತಿ ಇರೋರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಬೇಗ NPDR ಇಂದ PDRಗೆ ಪ್ರೋಗ್ರೆಸ್ ಆಗ್ತಾರೆ. ಸೊ ಹಾಗಾಗಿ ನೆಫ್ರೋಪತಿ ಇರೋರು ಇನ್ನೂ ವಿಜಿಲೆಂಟ್ ಆಗಿ ಚೆಕಪ್ ಮಾಡಿಸ್ಕೋಬೇಕು. ಓಕೆ ಓಕೆ. ಇದಕ್ಕೆ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಇನಿಷಿಯಲಿ ಬಂದಾಗ ನಾವು ಡ್ರಾಪ್ಸ್ ಹಾಕಿ ಕಂಪ್ಲೀಟ್ ರೆಟಿನಾ ಎವ್ಯಾಲ್ಯೂಯೇಷನ್ ಅಂದರೆ ಡಾಕ್ಟರ್ ಫಸ್ಟ್ ನೋಡ್ತಾರೆ. ಅದಾದಮೇಲೆ ಫಂಡಸ್ ಫೋಟೋ ಅಂತ ಇರುತ್ತೆ, ಅಂದರೆ ನಾವೊಂದು ಫೋಟೋ ತೆಗಿತೀವಿ ಕಣ್ಣಿನ ರೆಟಿನಾದು. ಅದಾದಮೇಲೆ ಸಪೋಸ್ ಏನಾದರೂ ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಗೊತ್ತಾದರೆ ಕೆಲವು ಸ್ಕ್ಯಾನ್ಸ್ ಮಾಡ್ತೀವಿ. OCT ಅಂತ ಹೇಳ್ತೀವಿ. ಮ್ಯಾಕ್ಯುಲಾ ಅಂದರೆ ರೆಟಿನಾದು ಸೆಂಟ್ರಲ್ ಪೋರ್ಷನ್. ಓಕೆ. ಅದರಲ್ಲಿ ಏನಾದರೂ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿದೆಯಾ ಅಂತ ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಸೊ ಈ ಥರ ಬೇರೆ ಬೇರೆ ಟೆಸ್ಟ್ ಇರುತ್ತೆ. ಇನ್ನೊಂದು ಫಂಡಸ್ ಫ್ಲೋರಸಿನ್ ಆಂಜಿಯೋಗ್ರಫಿ ಅಂತ ಇರುತ್ತೆ. ಆ ರಕ್ತನಾಳಗಳು ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ ಅದನ್ನು ನೋಡಲಿಕ್ಕೆ ಒಂದು ಟೆಸ್ಟ್, ಅದು FFA ಅಂತ ಹೇಳ್ತೀವಿ. ಈ ಥರ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಇದೆ. ಎಲ್ಲರಿಗೂ ಎಲ್ಲ ಬೇಕಾಗಲ್ಲ, ಡಾಕ್ಟ್ರ್ ನೋಡಿಬಿಟ್ಟು ಸಜೆಸ್ಟ್ ಮಾಡ್ತಾರೆ ಯಾವ ಇನ್ವೆಸ್ಟಿಗೇಷನ್ ಯಾವ ಪೇಷಂಟ್ಗೆ ಬೇಕಾಗುತ್ತೆ ಅಂತ. ಓಕೆ. ಫರ್ದರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಈಗ ಬೇರೆ ಬೇರೆ ಸ್ಟೇಜ್ ಇದೆ ಅಂತ ಆಗಲೇ ಮಾತಾಡ್ತಾ ಹೇಳಿದ್ರೆ, ಈಗ ಸ್ಟಾರ್ಟಿಂಗ್ ಬಂದಾಗ ಇರುವಂಥ ಟ್ರೀಟ್ಮೆಂಟ್ ಅಥವಾ ಅವರು ಅಡ್ವಾನ್ಸ್ಡ್ ಆಗಿ ಬಂದಾಗ ಕೊಡುವಂಥ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ಇರುತ್ತಾ, ಹೇಗೆ ಅಂತ? ಇರುತ್ತೆ. ಈಗ ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೆ ರೆಟಿನಾಲ್ ಏನು ಚೇಂಜಸ್ ಇಲ್ಲ, ನಾರ್ಮಲ್ ಇದೆ ಅಂದರೆ ನಾವು ವರ್ಷಕ್ಕೊಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಸಪೋಸ್ ನಮಗೆ ಚೇಂಜಸ್ ಕಾಣ್ತಾ ಇದೆ, ಮೈಲ್ಡ್ NPDR ಇದೆ, ಆದರೆ ಕಣ್ಣಿನ ಸೆಂಟ್ರಲ್ ಪೋರ್ಷನಲ್ಲಿ ಏನೂ ನೀರು ತುಂಬಿಕೊಂಡಿಲ್ಲ, ಮ್ಯಾಕ್ಯುಲರ್ ಎಡಿಮಾ ಇಲ್ಲ ಅಂತ ಅಂದರೆ ಕೂಡ ಏನೂ ಟ್ರೀಟ್ಮೆಂಟ್ ಇರಲ್ಲ, ಸ್ಟ್ರಿಕ್ಟ್ ಕಂಟ್ರೋಲ್ ಆಫ್ ಡಯಾಬಿಟಿಸ್. ಸಪೋಸ್ ಮ್ಯಾಕ್ಯುಲರ್ ಎಡಿಮಾ ಇದೆ, ಸೆಂಟರ್ ಪೋರ್ಷನ್ ಆಫ್ ದ ರೆಟಿನಾ ಅಫೆಕ್ಟ್ ಆಗಿದೆ, ಅವರಿಗೆ ಓದ್ಲಿಕ್ಕೆ ತೊಂದರೆ ಆಗ್ತಾ ಇದೆ, ಬ್ಲರ್ ಇದೆ ವಿಷನ್ ಅಂತಂದರೆ ಅದಕ್ಕೆ ಸ್ಕ್ಯಾನ್ ಮಾಡಿ ನೋಡಿ ಇಂಜೆಕ್ಷನ್ಸ್ ಬರುತ್ತೆ ಅದಕ್ಕೆ. ಸೊ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಅಂತ ಹೇಳ್ತೀವಿ, VEGF ಇಂಜೆಕ್ಷನ್ ಅಂತ. ಆ ಇಂಜೆಕ್ಷನಿಂದ ನಾವು ಕಣ್ಣು ರೆಟಿನಾಲಿ ಏನು ನೀರು ತುಂಬಿಕೊಂಡಿದೆ ಅಲ್ವಾ ಅದನ್ನು ಅಬ್ಸಾರ್ಬ್ ಆಗೋ ಥರ ಮಾಡುತ್ತೆ ಆ ಇಂಜೆಕ್ಷನ್. ಅದರಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸೊ ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಸ್ಕ್ಯಾನ್ ನೋಡಿಬಿಟ್ಟು. ಓಕೆ. ಸೊ ಸೆಂಟ್ರಲ್ ಪೋರ್ಷನ್ ಇನ್ವಾಲ್ವ್ ಆಗಿಲ್ಲ, ಬಾಹ್ಯ ರೆಟಿನಾ, ಪೆರಿಫೆರಲ್ ರೆಟಿನಾ ಅಂತಂದರೆ ಅದಕ್ಕೆ ಲೇಸರ್ ಚಿಕಿತ್ಸೆ ಬರುತ್ತೆ, PRP ಅಂತ ಹೇಳ್ತೀವಿ, ಪ್ಯಾನ್ ರೆಟಿನಲ್ ಫೋಟೋ ಕೋಯಾಗ್ಯುಲೇಷನ್ ಅಂತ. ಅದನ್ನು
ಎಷ್ಟು ಸಿಟ್ಟಿಂಗ್ ಬೇಕು, ನಾರ್ಮಲಿ 1-2 ಸಿಟ್ಟಿಂಗ್ಸ್ ಆಗುತ್ತೆ ಅದು ಲೇಸರು ಕಂಪ್ಲೀಟ್ಲಿ. ಈಗ ಹೊಸ ರಕ್ತನಾಳಗಳು ಎಲ್ಲಿ ಬೆಳ್ಕೊಂಡಿದೆ ಆ ಪೋರ್ಷನ್ಗೆ ನಾವು ಲೇಸರ್ ಚಿಕಿತ್ಸೆ ಮಾಡಬೇಕಾಗತ್ತೆ. ಅದು 2 ಸಿಟ್ಟಿಂಗ್ಸ್ ಆರ್ 3 ಸಿಟ್ಟಿಂಗ್ಸ್ ಬೇಕಾಗತ್ತೆ. ಅದು ಈಗ ಮಾಡ್ರೇಟ್ ಸ್ಟೇಜಲ್ಲಿ ಈ ಸಿಂಪ್ಟಮ್ಸ್ ಎಲ್ಲ ಈ ಸೈನ್ಸ್ ಎಲ್ಲ ಇದ್ದಾಗ ನಾವು ಲೇಸರ್ ಚಿಕಿತ್ಸೆ ಅಥವಾ ಇಂಜೆಕ್ಷನ್ ಟ್ರೀಟ್ಮೆಂಟ್ ಇರುತ್ತೆ. ಸಪೋಸ್ ಫರ್ದರ್ PDR ಅಂತ ಹೇಳ್ತೀವಿ, ಅಡ್ವಾನ್ಸ್ಡ್ ಡಯಾಬಿಟಿಕ್ ಸ್ಟೇಜಿಗೆ ಹೋದಾಗ ಕಣ್ಣು ಒಳಗಡೆ ರಕ್ತಸ್ರಾವ ಆಗಿದ್ರೆ ಅಥವಾ ಸೆಂಟರ್ ಮಧ್ಯಭಾಗದಲ್ಲಿ ಅದರ ಮುಂದೆ ಬ್ಲೀಡಿಂಗ್ ಆಗಿದ್ರೆ ಅದಕ್ಕೆ ನಾವು ವಿಟ್ರೆಕ್ಟಮಿ ಅನ್ನೋ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ. ಸೊ 3 ರೀತಿ ಇರುತ್ತೆ, ಇಂಜೆಕ್ಷನ್ ಇರುತ್ತೆ, ಲೇಸರ್ ಚಿಕಿತ್ಸೆ ಇರುತ್ತೆ, ಶಸ್ತ್ರಚಿಕಿತ್ಸೆ ಇರುತ್ತೆ. ಯಾವ ಪೇಷಂಟ್ಗೆ ಯಾವ ಸ್ಟೇಜಲ್ಲಿ ಇದ್ದಾರೆ, ಯಾವ ಚಿಕಿತ್ಸೆ ಬೇಕು ಅನ್ನೋದು ನಾವು ಎವ್ಯಾಲ್ಯೂಯೇಟ್ ಮಾಡಿ ಅದರ ತಕ್ಕನ ಇಟ್ ಇಸ್ ಟೇಲರ್ ಮೇಡ್, ವಾಟ್ ಎವರ್ ರಿಕ್ವೈರ್ಡ್ ಫಾರ್ ಪೇಷಂಟ್ ಅದನ್ನು ಕೊಡಬೇಕಾಗತ್ತೆ. ಓಕೆ. ಸೊ ಕಣ್ಣಿನ ದೃಷ್ಟಿ ಶಾಶ್ವತವಾಗಿ ಹೋಗುವಂತ ಚಾನ್ಸಸ್ ಕೂಡ ಇದೆ. ಹೌದು ಖಂಡಿತ. ಲೈಕ್ ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದ್ರೆ ಮಾತ್ರನಾ ಅಥವಾ ಅದಕ್ಕಿಂತ ಮುಂಚೆನೂ ಈ ತರ ಚಾನ್ಸಸ್ ಇರುತ್ತಾ ಅಂತ? ಇಲ್ಲ, ಕೊನೆ ಸ್ಟೇಜ್ ಮುಂಚೆನೆ ಬಂದರೆ ವೆರಿ ಲೆಸ್ ಚಾನ್ಸಸ್. ನಾವು ಅದರ ಯಾವ ಸ್ಟೇಜಲ್ಲಿ ಇದೆಯೋ ಆ ಸ್ಟೇಜಲ್ಲಿ ದೃಷ್ಟಿನ ಕಾಪಾಡ್ಕೊಳ್ಬಹುದು. ಯಾಕಂದರೆ ಟ್ರೀಟ್ಮೆಂಟ್ ಕೊಟ್ಟರೆ ಇಮಿಡಿಯೇಟ್ಲಿ ಅದು ಏನು ಪ್ರೆಸೆಂಟ್ ಏನು ವಿಷನ್ ಇದೆ ಅದನ್ನು ಕಾಪಾಡ್ಕೊಳ್ಬೋದು. ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ಅವರಿಗೆ ಡಯಾಬಿಟಿಸ್ ಜೊತೆಗೆ ಗ್ಲೊಕೋಮಾ ಅನ್ನೋ ಪ್ರಾಬ್ಲಮ್ಮು ಬರುತ್ತೆ. NVG ಅಂತ ಹೇಳ್ತೀವಿ. ಆ ಹೊಸ ರಕ್ತನಾಳಗಳು ಏನು ಬೆಳ್ಕೊಳ್ಳುತ್ತೆ ಅದು ಕಣ್ಣಿನ ನೀರು ಹರಿದು ಹೋಗೋ ಜಾಗದಲ್ಲಿ ಕೂಡ ಬೆಳ್ಕೊಂಡು ಕಣ್ಣಿನ ಒತ್ತಡ ಜಾಸ್ತಿಯಾಗಿ ನಿಯೋವ್ಯಾಸ್ಕ್ಯುಲರ್ ಗ್ಲೋಕೋಮಾ ಅನ್ನೋ ಕಂಡೀಷನ್ ಬರ್ಬೋದು. ಆಗ ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಅದು ರಿಫ್ರಾಕ್ಟ್ರಿ ಗ್ಲೋಕೋಮಾ ಆಲ್ಮೋಸ್ಟ್ ಲೈಕ್ ಇಟ್ ವೋಂಟ್ ಇಮಿಡಿಯೇಟ್ಲಿ ರೆಸ್ಪಾಂಡ್ ಟು ಟ್ರೀಟ್ಮೆಂಟ್. ಸೊ ಹಾಗಾಗಿ ಎಷ್ಟೋ ಜನ ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿಯಿಂದ ನಿಯೋವ್ಯಾಸ್ಕ್ಯುಲರ್ ಗ್ಲೋಕೋಮಾ ಆಗಿ ದೃಷ್ಟಿ ಕಳ್ಕೊಂಡಿರೋರು ಇದ್ದಾರೆ. ಸೊ ಹಾಗಾಗಿನೇ ನಾವು ಏನು ಇನ್ಸಿಸ್ಟ್ ಮಾಡ್ತೀವಿ ಅಂದರೆ ಕಮ್ ಫಾರ್ ರೆಗ್ಯುಲರ್ ಐ ಚೆಕಪ್. ಸೊ ಅಡ್ವಾನ್ಸ್ ಸ್ಟೇಜಲ್ಲಿ ದೃಷ್ಟಿ ಕಳ್ಕೊಳ್ಳೋ ಚಾನ್ಸ್ ಇದೆ. ಸರ್ಜರಿ ಮಾಡಿದ್ರು ಕೂಡ ಎಷ್ಟು ದೃಷ್ಟಿ ಇದೆಯೋ ಅಷ್ಟನ್ನೇ ಉಳಿಸ್ಕೋಬಹುದು. ಸೊ ವಾಪಸ್ ತರ್ಲಿಕ್ಕೆ ಓಕೆ ಡಾಕ್ಟರ್, ಹಾಗಿದ್ರೆ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಸಿಂಪ್ಟಮ್ಸ್ ಏನು ಗೊತ್ತಾಗೋದಿಲ್ಲ ಅಂತ. ಅಂಡ್ ಡಯಾಬಿಟಿಸ್ ಡಿಟೆಕ್ಟ್ ಆದಾಗ ಯಾರು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಇಲ್ಲ. ಹಾಗಿದ್ರೆ ಯಾವ ಪಾಯಿಂಟ್ ನಲ್ಲಿ ಅಥವಾ ಈ ತರ ನಿಮ್ಗೆ ಸಿಂಪ್ಟಮ್ ಕಾಣಿಸ್ಕೊಂಡ್ರೆ ನೀವು ತಡ ಮಾಡದೆ ಹಾಸ್ಪಿಟಲಿಗೆ ಬರಬೇಕು, ಕಣ್ಣಿನ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂದ್ರೆ ಅದು ಯಾವ ಪಾಯಿಂಟ್ ಅಲ್ಲಿ ಅಂತ? ಇಲ್ಲ, ಈಗ ನಾವು ಅದನ್ನೇ ಸಜೆಸ್ಟ್ ಮಾಡ್ತಿರೋದು. ಇಫ್ ಯು ಆರ್ ರೀಸೆಂಟ್ಲಿ ಡಯಾಗ್ನೋಸ್ ಟು ಹ್ಯಾವ್ ಡಯಾಬಿಟಿಸ್, ಈಗಷ್ಟೇ ನಮಗೆ ಡಿಟೆಕ್ಟ್ ಆಗಿದೆ ಅಂದ್ರೆ ನೀವು ಕಣ್ ಚೆಕಪ್ ಮಾಡಿಸ್ಕೋಬೇಕು. ಅದು ಅಡ್ವೈಸ್ ಲೈಕ್ ಫ್ರಮ್ ಅವರ್ ಸೈಡ್. ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಅಟ್ಲೀಸ್ಟ್ 6 months 1 year ಆದ್ಮೇಲೆ ಆದ್ರೂ ಮಾಡಿಸ್ಲೇಬೇಕು. ನಾನು ಹೇಳ್ದಾಗೆ 5 ವರ್ಷದವರೆಗೆ ರಿಸ್ಕ್ 25% ಇರುತ್ತೆ. ಕಂಟ್ರೋಲ್ ಅಲ್ಲಿ ಇದ್ರೆ ಸಪೋಸ್ ಕಂಟ್ರೋಲ್ ಅಲ್ಲಿ ಇಲ್ಲ, ಈಗ ಇಮಿಡಿಯೇಟ್ ಆಗಿ ಸೆಂಟ್ರಲ್ ರೆಟಿನಾ ಅಫೆಕ್ಟ್ ಆಗಿದೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಅಂದ್ರೆ ದೇ ವಿಲ್ ಓನ್ಲಿ ಕಮ್ ಟು ದ ಹಾಸ್ಪಿಟಲ್. ಇಮಿಡಿಯೇಟ್ಲಿ ಅವ್ರಿಗೆ ಬ್ಲರ್ ಆಗುತ್ತೆ ವಿಷನ್, ದೇ ವಿಲ್ ಕಮ್. ಬಟ್ ಆ ಸ್ಟೇಜ್ ಅಲ್ಲಿ ಕೂಡ ಅವರಿಗೆ ಚಾನ್ಸಸ್ ಆಫ್ ಡ್ಯಾಮೇಜ್ ಟು ದ ರೆಟಿನಾ ಇರುತ್ತೆ. ಹಾಗಾಗಿನೇ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಜಸ್ಟ್ ಆಸ್ ಸೂನ್ ಆಸ್ ಯು ಗೆಟ್ ಡಯಾಗ್ನೋಸ್ಡ್ ಒಂದು ವಿಸಿಟ್ ಯು ಜಸ್ಟ್ ಕಮ್ ಅಂಡ್ ಚೆಕ್ ರೆಟಿನಾ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. ಓಕೆ ಒಂದು ವೇಳೆ ಈಗ ಸ್ಪೆಕ್ಸ್ ಹಾಕಿದ್ರೆ ಓಕೆ ನನಗೆ ಕಣ್ಣಲ್ಲಿ ದೃಷ್ಟಿ ಕಡಿಮೆ ಆಗ್ತಿದೆ ಅಂದಾಗ ಫಸ್ಟ್ ಎಲ್ಲರ ತಲೆಯಲ್ಲಿ ಬರೋದು ಸ್ಪೆಕ್ಸ್ ಹಾಕಿದ್ರೆ ಕಡಿಮೆ ಕನ್ನಡಕ ಹಾಕಿದ್ರೆ ಕಡಿಮೆ ಆಗ್ಬೋದು ಅಂತ. ಸೊ ಆ ತರ ಕನ್ನಡಕ ಹಾಕೋದು ಈ ಒಂದು ಡಯಾಬಿಟಿಕ್ ರೆಟಿನೋಪತಿಯನ್ನ ಮಾಸ್ಕ್ ಮಾಡುತ್ತೆ ಅಥವಾ ಅದನ್ನ ತಪ್ಪಿಸುತ್ತೆ ಅಂತ ಹೇಳೋದಿಕ್ಕೆ ಆಗುತ್ತಾ ಅಂತ? ಹೌದು, ಖಂಡಿತ. ಈಗ ಕನ್ನಡಕ ಪವರ್ ಇದೆ ಅಂತ ಎಷ್ಟೊಂದು ಜನ ಡಾಕ್ಟರ್ ಹತ್ರ ಹೋಗ್ದಿರೋ ಆಪ್ಟಿಕಲ್ಸ್ ಅಲ್ಲೂ ಚೆಕ್ ಮಾಡಿಸ್ಕೊಳ್ಳೋರು ಇದ್ದಾರೆ. ಬರೀ ಕನ್ನಡಕ ಚೇಂಜ್ ಮಾಡ್ಕೊಳ್ತಾರೆ, ಅದರಿಂದ ಕಂಪ್ಲೀಟ್ ಐ ಚೆಕಪ್ ಆಗೋದಿಲ್ಲ. ಸೊ ಕನ್ನಡಕ ಪವರ್ಗೂ ಡಯಾಬಿಟಿಕ್ ರೆಟಿನೋಪತಿಗೂ ಸಂಬಂಧ ಇರಲ್ಲ, ಡೈರೆಕ್ಟ್ ಸಂಬಂಧ ಏನೂ ಇರೋದಿಲ್ಲ. ಯಾಕಂದ್ರೆ ದೃಷ್ಟಿ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಕೆಲವೊಂದ್ಸರಿ ನಾನು ಹೇಳ್ದಾಗೆ ಬಾಹ್ಯ ರೆಟಿನಾ ಅಫೆಕ್ಟ್ ಆಗಿದ್ರೆ ಅವ್ರ ದೃಷ್ಟಿ 6 ಅಂತ ಹೇಳ್ತೀವಿ, ನಾರ್ಮಲ್ ವಿಷನ್ 6 N6 ಅಷ್ಟೇ ಇರುತ್ತೆ. ಸೊ ನೀವು ಏನ್ ಮಾಡ್ತೀರಾ, ಆಪ್ಟಿಕಲ್ಸ್ ಅಲ್ಲಿ ಹೊರಗಡೆ ಕನ್ನಡಕ ತಗೊಂಡ್ರು ಕೂಡ ದೃಷ್ಟಿ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ ಅಂತ ಅನ್ಕೊಂಡು ಯು ವಿಲ್ ಅಸ್ಯೂಮ್ ಎಲ್ಲ ನಾರ್ಮಲ್ ಇದೆ ಅಂತ. ಕಣ್ಣಿನ ಚೆಕಪ್ಗೆ ರೆಟಿನಾ ಚೆಕಪ್ ಮಾಡಿಸ್ಕೊಳ್ದಿರಾನು ಅದು ಮಿಸ್ ಆಗ್ಬೋದು, ಡಯಾಗ್ನೋಸಿಸ್ ಮಿಸ್ ಆಗ್ಬೋದು. ಹಾಗಾಗಿ ಇಟ್ ಈಸ್ ಬೆಟರ್ ಯಾವಾಗಲೂ ಕಂಪ್ಲೀಟ್ ಐ ಚೆಕಪ್, ಕಾಂಪ್ರಹೆನ್ಸಿವ್ ಐ ಚೆಕಪ್ ಅಂತ ಹೇಳ್ತೀವಿ, ಅದನ್ನ ಮಾಡಿಸ್ಕೊಳ್ಳೋದು ಉತ್ತಮ.
ಸೊ ಈ ಡಯಾಬಿಟೀಸ್ ಜೊತೆಗೆ ಈಗ BP ಪ್ರಾಬ್ಲಮ್ ಕೂಡ 1 to 1 ಇದ್ದೇ ಇರುತ್ತೆ. ಸೊ BPಗೂ ಕಣ್ಣಿನ ಸಮಸ್ಯೆಗೂ ಕನೆಕ್ಷನ್ಸ್ ಇದೆಯಾ ಅಂತ? ಇದೆ ಖಂಡಿತ. ಹೈಪರ್ ಟೆನ್ಷನ್ ಅಲ್ಲಿ ಕೂಡ ರೆಟಿನೋಪತಿ ಚಾನ್ಸಸ್ ಇದೆ. ಇದೇ ತರನೇ ಹೈಪರ್ ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಎರಡು ಇದ್ದಾಗ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ರಿಸ್ಕ್ ಇರುತ್ತೆ. ಹೈಪರ್ ಲಿಪಿಡಿಮಿಯಾ ಅಂದ್ರೆ ಹೆಚ್ಚು ಕೊಲೆಸ್ಟ್ರಾಲು, ಹೆಚ್ಚು ಬ್ಲಡ್ ಪ್ರೆಷರು ಪ್ಲಸ್ ಡಯಾಬಿಟಿಸ್ ಆಲ್ ಆರ್ ಇಂಟರ್ಲಿಂಕ್ಡ್. ಓಕೆ, ಈಗ ಕೊಲೆಸ್ಟ್ರಾಲ್ ಕೂಡ ಕಣ್ಣಿನ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಖಂಡಿತ. ಸೊ ನಾನು ಇಷ್ಟ ತನಕ ಬರೀ ಡಯಾಬಿಟಿಸ್ ಒಂದೇ ಎಫೆಕ್ಟ್ ಆಗುತ್ತೆ ಅನ್ಕೊಂಡಿಲ್ಲ. ಇಲ್ಲ, ಕಣ್ಣಿನ ಆರೋಗ್ಯದ ಮೇಲೆ ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಏನಾಗುತ್ತೆ, ಸ್ಮಾಲ್ ರೆಟಿನಲ್ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹೇಗೆ ಈಗ ನಮ್ಮ ಹಾರ್ಟ್ ಇಂದ ರಕ್ತನಾಳಗಳು ಬ್ಲಾಕ್ ಆಗತ್ತಲ್ಲ, ಹೈಪರ್ ಲಿಪಿಡಿಮಿಯಾ ಹೆಚ್ಚು ಕೊಲೆಸ್ಟ್ರಾಲ್ ಇಂದ, ಅದೇ ತರ ಕಣ್ಣಿನ ರಕ್ತನಾಳಗಳು ಬ್ಲಾಕ್ ಆಗ್ಬೋದು. ಸೊ ಇವೆಲ್ಲಾನು ಒಂದಕ್ಕೊಂದು ಇಂಟರ್ಲಿಂಕ್ಡೇ ಇರುತ್ತೆ. ಸೊ BP, ಶುಗರು ಮತ್ತೆ ಕೊಲೆಸ್ಟ್ರಾಲ್ ಮೂರು ಕಂಟ್ರೋಲ್ ಅಲ್ಲಿ ಇರಬೇಕು. ಎಸ್ಪೆಷಲಿ 50 ವರ್ಷದ ನಂತರ ಆಲ್ 3 ಶುಡ್ ಬಿ ಅಂಡರ್ ಗುಡ್ ಕಂಟ್ರೋಲ್. ಓಕೆ. ಸೊ ಆಫ್ಟರ್ 50 ಆದ್ಮೇಲೆ ಕ್ಯಾಟ್ರಾಕ್ಟ್ ಐ ಬರುವಂತ ಚಾನ್ಸಸ್ ಕೂಡ ಇರುತ್ತಲ್ವಾ? ಸೊ ಈಗ ಒಂದ್ ಪರ್ಸನ್ಗೆ ಶುಗರು ಕಂಟ್ರೋಲ್ ಅಲ್ಲಿ ಇಲ್ಲ, ಅದ್ರ ಜೊತೆಗೆ ಕ್ಯಾಟ್ರಾಕ್ಟ್ ಐ ಎರಡೂ ಕೂಡ ಬರೋ ಚಾನ್ಸಸ್ ಏನಾದ್ರು ಇರುತ್ತೆ ಡಾಕ್ಟರ್? ಇರುತ್ತೆ. ಎಷ್ಟೊಂದು ಸರಿ ನಾವು ಅವರು ಕ್ಯಾಟ್ರಾಕ್ಟ್ ಚೆಕಪ್ ಅಂತ ಬಂದಾಗ ವಿ ಹ್ಯಾವ್ ಆಕ್ಸಿಡೆಂಟಲಿ ಡಯಾಗ್ನೋಸ್ ಡಯಾಬಿಟಿಕ್ ರೆಟಿನೋಪತಿ. ಮೋಸ್ಟ್ ಆಫ್ ದ ಟೈಮ್ ಅದೇ ರೀತಿ ಆಗ್ತಿರುತ್ತೆ. ಯಾಕಂದ್ರೆ ಏನು ಸಿಂಪ್ಟಮ್ಸ್ ಇರಲ್ಲ, ಮೈಲ್ಡ್ ಸ್ಟೇಜ್ ಆಫ್ ಡಯಾಬಿಟಿಕ್ ರೆಟಿನೋಪತಿ, ಪೊರೆ ಇರುತ್ತೆ. ಅವ್ರು ಪೊರೆ ಅಂತ ಚಿಕಿತ್ಸೆಗೆ ಬಂದಾಗ ನಾವು ಎಲ್ಲ ಚೆಕ್ ಮಾಡಿದಾಗ ನೋಡಿದ್ರೆ ಡಯಾಬಿಟಿಕ್ ರೆಟಿನೋಪತಿ ಇರುತ್ತೆ. ಮತ್ತು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಾದ ನಂತರ ಶಸ್ತ್ರಚಿಕಿತ್ಸೆ ಪೊರೆಗೆ ಮಾಡಬೇಕಾಗತ್ತೆ. ಸೊ ಪೊರೆಯಲ್ಲಿ ಏನಾಗುತ್ತೆ, ಪೇಷಂಟ್ಗೆ ಬೇಗ ಸಿಂಪ್ಟಮ್ಸ್ ಬರುತ್ತೆ. ಅವ್ರ ದೃಷ್ಟಿ ಬ್ಲರ್ ಆಗುತ್ತೆ, ಡ್ರೈವ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ. ಈಗ ಬಲ್ಬ್ ನೋಡಿದ್ರೆ ರೈನ್ಬೋ ಥರ ಕಲರ್ಸ್ ಕಾಣುತ್ತೆ, ಗ್ಲೇರ್ ಇರುತ್ತೆ, ಡಬಲ್ ಕಾಣುವಂತೆ, ಇವೆಲ್ಲ ಕ್ಯಾಟ್ರಾಕ್ಟ್ ಕಣ್ಣಿನ ಪೊರೆಯ ರೋಗ ಲಕ್ಷಣಗಳು. ಇದೆಲ್ಲ ಬಂದರೆ ತಕ್ಷಣ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ. ಆಗ ನಾವು ಡ್ರಾಪ್ಸ್ ಹಾಕಿ ನೋಡಿದ್ರೆ ರೆಟಿನ ಎಷ್ಟೊಂದು ಜನರಿಗೆ, ಬಿಕಾಸ್ ಡಯಾಬಿಟಿಸ್ ಇಸ್ ಸೋ ಕಾಮನ್, ವಿ ಸಿ ಸೋ ಮೆನಿ ಟೈಮ್ಸ್ ಕ್ಯಾಟ್ರಾಕ್ಟ್ ಅಂತ ಬಂದಾಗ ನಾವು ಡಯಾಬಿಟಿಕ್ ರೆಟಿನೋಪತಿ ಇರುತ್ತೆ ಮತ್ತು ಮ್ಯಾಕ್ಯುಲರ್ ಎಡಿಮಾ ಇರುತ್ತೆ ಅಂತ ಇಂಜೆಕ್ಷನ್ ಕೊಡ್ತೀವಿ. ಅದಾದಮೇಲೆ ಪೊರೆ ಆಪ್ರೇಷನ್ ಮಾಡ್ತೀವಿ ಅಥವಾ ಎರಡು ಒಟ್ಟಿಗೆ ಟ್ರೀಟ್ ಮಾಡ್ತೀವಿ. ಕೆಲವೊಂದ್ಸರಿ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಬರ್ತಾರೆ, ಬ್ಲೀಡಿಂಗ್ ಆಗೋಗಿರುತ್ತೆ. ಆವಾಗ ಪೊರೆ ಆಪ್ರೇಷನ್ ಜೊತೆಗೆ ನಾವು ಬ್ಲೀಡಿಂಗ್, ವಿಟ್ರೆಕ್ಟಮಿ, ಎರಡು ಕಂಬೈನ್ಡ್ ಸರ್ಜರಿ ಅಂತ ಹೇಳ್ತೀವಿ, ಎರಡು ಒಟ್ಟಿಗೆ ಮಾಡುವಂಥ ಪೇಷಂಟ್ಸು ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಎಸ್, ಕಣ್ಣಿನ ಪೊರೆಗೂ ಡಯಾಬಿಟಿಕ್ ರೆಟಿನೋಪತಿಗೆ ಸಂಬಂಧ ಇಲ್ಲ, ಬಟ್ ನಾವು ಡಿಟೆಕ್ಟ್ ಒಟ್ಟಿಗೆ ವೆನ್ ದೇ ಕಮ್ ಫಾರ್ ಐ ಚೆಕಪ್ ಎರಡು ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡುವಂತ ತುಂಬಾನೇ ವಿ ಹ್ಯಾವ್ ಸೀನ್ ಲೈಕ್ ಸಿನಾರಿಯೋಸ್. ಈಗ ಒಂದ್ಸತಿ ಡಯಾಬಿಟಿಕ್ ರೆಟಿನೋಪತಿ ಬಂದು ಹಾಸ್ಪಿಟಲ್ಗೆ ಬಂದ್ರು, ಟ್ರೀಟ್ಮೆಂಟ್ ಆಯ್ತು ಅಂತ ಹೇಳಿದಾಗ ಅದಾದ್ಮೇಲೆ ಮತ್ತೆ ಅವರಿಗೆ ಏನಾದರೂ ಶುಗರ್ ಅನ್ಕಂಟ್ರೋಲ್ಡ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಆ ಪ್ರಾಬ್ಲಮ್ ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತಾ ಅಂತ? ಮೋಸ್ಟ್ ಆಫ್ ದ ಟೈಮ್ ಲೇಸರ್ ಹೇಳಿದ್ನಲ್ಲ ನಾನು, PRP ಅಂತ, ಅದು ಕಂಪ್ಲೀಟ್ 3 ಸಿಟ್ಟಿಂಗ್ಸ್ ಆದ್ಮೇಲೂ ಕೂಡ ಎಷ್ಟೋ ಜನರಿಗೆ ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ಮತ್ತೆ ಬ್ಲೀಡ್ ಆಗೋ ಚಾನ್ಸಸ್ ಇದೆ. ಆ ಥರ ನಾವು ನೋಡಿದ್ದೀವಿ. ದೆನ್ ಫರ್ದರ್ ಮತ್ತೆ ಶಸ್ತ್ರಚಿಕಿತ್ಸೆಗೆ ಹೋಗ್ಬೇಕಾಗತ್ತೆ ನಾವು. ಬಟ್ ಮೋಸ್ಟ್ ಆಫ್ ದ ಟೈಮ್ ರಿಸ್ಕ್ ಕಡಿಮೆ ಆಗೇ ಆಗತ್ತೆ. ಒಂದ್ಸರಿ ಕಂಪ್ಲೀಟ್ ಲೇಸರ್ ಚಿಕಿತ್ಸೆ ಆದಮೇಲೆ ಎವ್ರಿ 6 months ನಾವು ನೋಡ್ತಾನೆ ಇರ್ತೀವಿ. ಎಕ್ಸ್ಟ್ರಾ 1 ಸಿಟ್ಟಿಂಗ್ ಆಗ್ಮೆಂಟೆಡ್ PRP ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಇನ್ ಕೇಸ್ ಅವ್ರಿಗೆ ಲೇಸರ್ ಚಿಕಿತ್ಸೆ ಆದಮೇಲೂ ಕೂಡ ಶುಗರ್ ಕಂಟ್ರೋಲಲ್ಲಿ ಇಲ್ಲ, ಆಮೇಲೂ ಹೊಸ ರಕ್ತನಾಳಗಳು ಬೆಳ್ಕೊಳ್ತಾ ಇದೆ ಅಂದಾಗ ವಿ ಕ್ಯಾನ್ ಒನ್ ಮೋರ್ ಸಿಟ್ಟಿಂಗ್ ಆಫ್ ಲೇಸರ್ ಕ್ಯಾನ್ ಬಿ ಗಿವನ್. ಅದಾದಮೇಲೆ ಒಂದ್ಸರಿ ಬ್ಲೀಡಿಂಗ್ ಏನಾದರೂ ಆಯಿತು ಅಂದರೆ ಮತ್ತೆ ಶಸ್ತ್ರಚಿಕಿತ್ಸೆನೇ. ಸೊ ಟ್ರೀಟ್ಮೆಂಟ್ ಆಗೋಗಿದೆ, ಇನ್ನೇನು ನನಗಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈ ಮಧುಮೇಹ ಕಾಯಿಲೆಯಲ್ಲಿ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಳ್ಳೇಬೇಕು. ಸೊ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳೋದಕ್ಕಾಗೋದಿಲ್ವಾ? ಈಗ ಕಂಟ್ರೋಲಲ್ಲಿ ಇದೆ, ಕಣ್ಣು ಇನ್ನೂ ಅಫೆಕ್ಟೇ ಆಗಿಲ್ಲ ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆಗ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು, ಚೆಕ್ ಮಾಡಿಸ್ತಾ ಇರಬೇಕು. ಬಟ್ ಟ್ರೀಟ್ಮೆಂಟ್ ಆಗಿದೆ ಅಂದಮೇಲೆ ಕೂಡ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಿರೋರಿಗೆ ದೇ ಆರ್ ಅಟ್ ಲೈಕ್ ಸೇಫರ್, ದೇ ಆರ್ ಇನ್ ಸೇಫರ್ ಝೋನ್. ಅವ್ರಿಗೆ ಮತ್ತೆ ಬಂದೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಸಪೋಸ್ ಸ್ಟ್ರೆಸ್ ಆಯಿತು, BP ಜಾಸ್ತಿ ಆಯಿತು, ಮತ್ತೆ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಮತ್ತೆ ಹೊಸ ರಕ್ತನಾಳಗಳು ಬೆಳ್ಕೋಬೋದು. ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಎನಿ ಸ್ಟೇಜ್ ಟ್ರೀಟ್ಮೆಂಟ್ ಅವೈಲೇಬಲ್ ಇರುತ್ತೆ. ಹಾಗಂತ ದೇ ಕೆ ನಾಟ್ ನೆಗ್ಲೆಕ್ಟ್, ನಾನು ಮುಗ್ದೋಗಿದೆ, ಎಲ್ಲ ಆಗೋಗಿದೆ, ಇನ್ನು ನಾನು ಚೆಕ್ ಮಾಡಿಸೋ ಅಷ್ಟಿಲ್ಲ ಅನ್ನೋ ಸ್ಟೇಜು ಇರೋದಿಲ್ಲ. ದೇ ಹ್ಯಾವ್ ಟು ಕಮ್ ಅಂಡ್ ಗೆಟ್ ದೇ ರೆಟಿನಾ ಚೆಕ್ಡ್ ಒನ್ಸ್. ಸೊ ಈಗ ಇಲ್ಲಿ ರೂಟ್ ಕಾಸ್ ಅಂತ ನೋಡಿದಾಗ ಓಕೆ ಶುಗರ್ ಇದೆ ಅದರಿಂದಾಗಿ ಬಂದಿದೆ ಅಂತ. ಸೊ ಕೆಲವ್ರು ಹೀಗೆ ಯೋಚನೆ ಮಾಡ್ಬೋದಲ್ಲ, ಸೊ ನನಗೆ ಕಣ್ಣಿನ ಪ್ರಾಬ್ಲಮ್ ಬಂದಿರೋದೇ ಶುಗರ್ನಿಂದ, ಸೊ ನಾನು ಬರೀ ಡಯಾಬಿಟಿಸ್ ಕಂಟ್ರೋಲ್ ಮಾಡಿದ್ರೆ ಸಾಕಲ್ವ, ಮತ್ತೆ ಟ್ರೀಟ್ಮೆಂಟ್ಗೆ ಯಾಕೆ ಹೋಗಬೇಕು? ಸೊ ರೂಟ್ ಕಾಸ್ ಇರೋದು ಇಲ್ಲೇ ಅಲ್ವಾ, ಇದನ್ನಷ್ಟೇ ಕಂಟ್ರೋಲ್ ಮಾಡಿದ್ರೆ ಸಾಕಲ್ವಾ ಅನ್ನೋ ಥರ ಯೋಚನೆ ಮಾಡೋರು ಇರಬಹುದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಬರೀ ಶುಗರ್ ಒಂದು ಕಂಟ್ರೋಲ್ ಮಾಡಿದ್ರೆ ಸಾಕಾಗತ್ತೆ, ಈಗ ಒಂದ್ಸತಿ ನೀವು ಬೇರೆ ಸ್ಟೇಜ್ ಹೋಯಿತು ಅಂದಾಗ ಅಷ್ಟೇ ಸಾಕಾಗತ್ತಾ ಅಂತ?
ಹೌದು, ಅಂದ್ರೆ ಏನು ತೊಂದರೆ ಇಲ್ಲ ಕಣ್ಣಲ್ಲಿ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡೋದು ಒಂದೇ ಸಾಕು. ಆಲ್ರೆಡಿ ತೊಂದರೆ ಇದೆ ಅಂದ್ರೆ ಚೆಕ್, ಅದ್ರಲ್ಲೂ ನಾನು ಹೇಳದ್ನಲ್ಲ ಮಾಡ್ರೇಟ್ ಸ್ಟೇಜ್ವರೆಗೂ ಅವ್ರಿಗೆ ಬರೀ ಶುಗರ್ ಕಂಟ್ರೋಲ್ ಮಾಡೋದು ಒಂದೇ ಸಾಕು. ಅವ್ರಿಗೇನು ಟ್ರೀಟ್ಮೆಂಟ್ ಇರಲ್ಲ, ಬರೀ ಚೆಕಪ್ ಮಾಡ್ತಿರ್ತೀವಿ ಅಷ್ಟೇ. ಓಕೆ. ಸೊ ಹಾಗಾಗಿ ಎಸ್, ಅರ್ಲಿ ಸ್ಟೇಜಸ್ ಅಲ್ಲಿ ಶುಗರ್ ಕಂಟ್ರೋಲೇ ಸಿಗ್ನಿಫಿಕೆಂಟ್ ರೋಲ್ ಇರುತ್ತೆ ಅದರದ್ದೇನೆ. ಓಕೆ. ಸೊ ಒಂದ್ಸತಿ ವಿಷನ್ ಹೋದ್ಮೇಲೆ ಮತ್ತೆ ಇದ್ರಲ್ಲಿ ವಿಷನ್ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ರಿ. ಲಾಸ್ಟ್ ಸ್ಟೇಜ್ ಆದ್ರೆ ಮಾತ್ರ ಈ ತರ ಆಗುತ್ತೆ ಅಂತ. ಹೌದು. ಆಮೇಲೆ ಬೇರೆ ಎಲ್ಲದಕ್ಕೂ ಬೇರೆ ಬೇರೆ ತರಹದ ಟ್ರೀಟ್ಮೆಂಟ್ ಇದೆ. ಈಗ ಮ್ಯಾಕ್ಯುಲರ್ ಎಡಿಮಾ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ವಿ ಕ್ಯಾನ್ ಇಂಪ್ರೂವ್ ದ ವಿಷನ್. ಸೊ ಕೆಲವರಿಗೆ ವಿಷನ್ ಇಂಪ್ರೂವ್ ಆಗುತ್ತೆ, ಅಥವಾ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಮಲ್ಟಿಪಲ್ ಇಂಜೆಕ್ಷನ್ಸ್ ತಗೋಬೇಕಾಗತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ದೃಷ್ಟಿ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಬೇಗ ಬಂದು ಚೆಕ್ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಇಂಪ್ರೂವ್ ದೇರ್ ವಿಷನ್, ವಿ ಕ್ಯಾನ್ ಮೇಂಟೈನ್ ದ ವಿಷನ್. ಡಯಾಬಿಟಿಕ್ ರೆಟಿನೋಪತಿ ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕಾಗತ್ತಾ ಅಂತ? ಯಾಕಂದ್ರೆ ಆಗ್ಲೇ ಹೇಳಿದ್ರಿ ನೀವು 5 years ಕಂಟ್ರೋಲ್ ಅಲ್ಲಿ ಇದ್ರೂ ಕೂಡ 5 years ಆದ್ಮೇಲೆ ಬರುತ್ತೆ ಅಂದಾಗ ಒಂದ್ಸತಿ ಯಾರಿಗಾದ್ರೂ ಭಯ ಆಗೇ ಆಗತ್ತೆ. ಕಂಟ್ರೋಲ್ ಅಲ್ಲಿ ಇದ್ರೂ ಇಲ್ಲದೆ ಇದ್ರೂ ಬಂದೇ ಬರುತ್ತೆ ಅಂತೆ. ಸೊ ಹೆಂಗ್ ಪ್ರಿವೆಂಟ್ ಮಾಡೋದು ಅಥವಾ ಯಾಕೆ ಮಾಡಬೇಕು ಅನ್ನೋ ಒಂದು ಕ್ವಶನ್ ಕೂಡ ಬರುತ್ತೆ. ಸೊ ಅದಕ್ಕೋಸ್ಕರ ಕೇಳಿಲ್ಲ. ಈಗ ಎಷ್ಟೊಂದು ಪೇಷಂಟ್ಸ್ ಮೋರ್ ದನ್ 15 years ಡಯಾಬಿಟಿಸ್ ಇದ್ರೂ ರೆಟಿನಾ ಅಫೆಕ್ಟ್ ಆಗಿರಲ್ಲ. ವೈ? ಬಿಕಾಸ್ ದೇ ವುಡ್ ಹ್ಯಾವ್ ಕಂಟ್ರೋಲ್ಡ್ ಎಕ್ಸಸೈಸ್, ಡಯಟ್ ಆಲ್ಸೋ ಮ್ಯಾಟರ್ಸ್. ಸೊ ಈಗ ಬರೀ ರೆಗ್ಯುಲರ್ ಐ ಚೆಕಪ್ ಏನಕ್ಕೆ ಹೇಳ್ತೀವಿ ಅಂದರೆ ಬೇಗ ಡಿಟೆಕ್ಟ್ ಮಾಡಿ ಮಿಸ್ ಆಗದಿರ ಇರಲಿ ಅಂತ ಹೇಳ್ತೀವಿ. ಬಟ್ ಎಷ್ಟೊಂದು ಜನ ಬರೋದಿಲ್ಲ ಚೆಕಪ್ಪಿಗೆ. 15 ವರ್ಷದ ಮೇಲೆ ಡಯಾಬಿಟಿಸ್ ಇರುತ್ತೆ, ಆದರೂ ಅವ್ರ ರೆಟಿನಾ ಹೆಲ್ದಿ ಇರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್, ಮಲ್ಟಿ ಫ್ಯಾಕ್ಟೋರಿಯಲ್. ಹಾಗಾಗಿ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಶುಗರ್ ಕಂಟ್ರೋಲ್ ಇಸ್ ದ ಮೇನ್ ಫ್ಯಾಕ್ಟರ್. ಆ್ಯಂಡ್ ಕಂಟ್ರೋಲ್ಡ್ ಇದ್ದರೆ, ಎವ್ರಿ ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇದ್ದರೆ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್ ಓನ್ಲಿ. ಸೊ ಎಸ್, ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಶುಗರ್ ಕಂಟ್ರೋಲ್ ಪ್ಲಸ್ ರೆಗ್ಯುಲರ್ ಐ ಚೆಕಪ್ ಅಂತ ಬಂದಾಗ ಎರಡು ಇಂಪಾರ್ಟೆಂಟ್. ಯಾಕಂದ್ರೆ ಜೆನೆಟಿಕ್ಸ್ ಆಲ್ಸೋ ಮ್ಯಾಟರ್ಸ್. ಕೆಲವ್ರಿಗೆ ಏನು ಬರಲ್ಲ, 15 ವರ್ಷ ಶುಗರ್ ಇದ್ರೂ ರೆಟಿನಾ ಅಫೆಕ್ಟ್ ಆಗದಿರೋಂಥ ಕೇಸಸ್ ನಾವು ನೋಡಿದೀವಿ. 5 ವರ್ಷ ಶುಗರ್ ಇದ್ರೂ ಅಡ್ವಾನ್ಸ್ ಡಯಾಬಿಟಿಕ್ ರೆಟಿನೋಪತಿನ ನೋಡಿದೀವಿ. ಸೊ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ವಿ ಕ್ಯಾನ್ ನಾಟ್ ಜಸ್ಟ್ ಲೈಕ್ ಸ್ಟ್ಯಾಂಡರ್ಡೈಸ್ ಅಂಟಲ್ ಇಲ್ಲ ಆದ್ಮೇಲೆ ಬರುತ್ತೆ ಅಂತ ಹೇಳೋದಕ್ಕೆ ರಿಸ್ಕ್ ಇರುತ್ತೆ. ಡ್ಯೂರೇಷನ್ ಆಫ್ ಡಯಾಬಿಟಿಸ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ರಿಸ್ಕ್ ಇರುತ್ತೆ ಬರೋ ಅಂಥದ್ದು, ಬಟ್ ಬಂದೇ ಬರ್ಬೇಕಂತಿಲ್ಲ. ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ದೇರ್. ನಮ್ಮ ಲೈಫ್ ಸ್ಟೈಲು, ಎಕ್ಸಸೈಸು, ಡಯೆಟ್ಟು ಎಲ್ಲಾನು ಮ್ಯಾಟರ್ ಆಗುತ್ತೆ. ಹಾಗಾಗಿ ಇದೇ ಇಟ್ಸ್ ಲೈಕ್ 100% ಬರದೇ ಇಲ್ಲ ಅಂತ ಯಾರು ಹೇಳಲಿಕ್ಕಾಗಲ್ಲ. ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಆ ಥರ ವಿ ಕ್ಯಾನ್ ಸಜೆಸ್ಟ್. ಯಾಕಂತ ಹೇಳಿದ್ರೆ ಈಗ ಈ ಪ್ರೋಗ್ರಾಮ್ನ ನೋಡ್ತಿರೋರಿಗೆ ಕೆಲವರಿಗೆ ಡಯಾಬಿಟೀಸ್ ಇತ್ತು ಅಂತ ಹೇಳಿದವರಿಗೆ ಒಂದು ಡೌಟ್ ಬರ್ಬೋದು. ಓಕೆ, ನನಗೆ ಮೋರ್ ದನ್ 5 years ಇಂದನೂ ಡಯಾಬಿಟೀಸ್ ಇದೆ, ಬಟ್ ನನಗೇನು ಎಫೆಕ್ಟ್ ಆಗಿಲ್ಲ ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಅದು ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್. ಹೌದು, ಖಂಡಿತ. 15 ವರ್ಷ ಡಯಾಬಿಟಿಸ್ ಇದ್ದವ್ರಿಗೂ ರೆಟಿನಾ ನಾರ್ಮಲ್ ಇರ್ಬೋದು, ಬಿಕಾಸ್ ದೇ ವುಡ್ ಹ್ಯಾವ್ ಕಂಟ್ರೋಲ್ಡ್ ವೆಲ್. ಮತ್ತೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್, ಎಕ್ಸಸೈಸ್, ಡಯಟ್. ಹಾಗಾಗಿ ವಿ ಕೆನಾಟ್ ಸೇ ಇದೇ ತರ ಇರುತ್ತೆ ಅಂತ ಪ್ರೋಟೋಕಾಲ್ ಹೇಳಲಿಕ್ಕೆ ಆಗಲ್ಲ. ಬಟ್ ಬೆಟರ್ ದೇ ಕ್ಯಾನ್ ಕಮ್ ಅಂಡ್ ಚೆಕ್. ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ, ಈಗ ಡಯಾಬಿಟಿಸ್ ತುಂಬ ಕಾಮನ್ ಇರೋದ್ರಿಂದ ಡಯಾಗ್ನೋಸ್ ಆದ ತಕ್ಷಣ ಕಂಪ್ಲೀಟ್ ರೆಟಿನಾ ಚೆಕಪ್ ಮಾಡಿಸ್ಕೊಳ್ಳಿ. ಆ್ಯಂಡ್ ವರ್ಷ ಕಣ್ಣಿನ ಚೆಕಪ್ ಮರಿದೇ ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಡಯಾಬಿಟಿಕ್ ರೆಟಿನೋಪತಿ ಬರುತ್ತೆ, ಸೊ ಈ ಡಯಾಬಿಟಿಸ್ ಅಥವಾ ಶುಗರ್ಗೂ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಯಾವ ರೀತಿಯಾಗಿ ಕನೆಕ್ಷನ್ ಇದೆ, ಅದರ ಜೊತೆಗೆ ನೀವು ಹೇಳಿದ್ರಿ ಸೊ ಕೊಲೆಸ್ಟ್ರಾಲು, BP-ಗೂ ಕೂಡ ಕನೆಕ್ಷನ್ಸ್ ಇದೆ ಅನ್ನುವಂಥದ್ದು. ಸೊ ಒಂದು ಒಳ್ಳೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.